ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತೊಂದು ಮೊಸರು ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊಸರು ಕರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ಸುಲಭವಾಗಿ ಮಾಡುವಂಥ ಒಂದು ಕರಿ. ಇದು ನಮಗೆ ರೈಸ್ ಜೊತೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಕೇರಳ ಸ್ಟೈಲ್ ಕರಿ. ಇದು ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ನೋಡಿ, ನಾನು ಇದು ಸಣ್ಣ ಕುಂಬಳಕಾಯಿ ತಗೊಂಡಿದ್ದೀನಿ. ಅದು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಜಾಸ್ತಿ ದೊಡ್ಡ ಪೀಸಸ್ ಕಟ್ ಮಾಡೋದು ಬೇಡ, ಇದೇ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಮಗೆ ಎಷ್ಟು ಖಾರ ಎಷ್ಟು ಬೇಕೋ ಅದಕ್ಕೆ ಬೇಕಾದಷ್ಟು ಇದು ಗ್ರೀನ್ ಚಿಲ್ಲಿ, ಇದು ಹಸಿಮೆಣಸು ಹಾಕೊಳ್ಳಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಆಮೇಲೆ ಇದು ನಮಗೆ ಇದಕ್ಕೆ ಇದು ರೆಡ್ ಚಿಲ್ಲಿ ಹಾಕಲ್ಲ. ಬೇಕಾದಷ್ಟು ನೀವು ಹಸಿಮೆಣಸು, ಖಾರ ಎಷ್ಟು ಬೇಕು ಅಷ್ಟು ಬೇಕಾದಷ್ಟು ನೀವು ಹಸಿಮೆಣಸು ಹಾಕೊಳ್ಳಿ. ಜಾಸ್ತಿ ಖಾರ ಏನು ಬೇಕಾಗಿಲ್ಲ ಇದಕ್ಕೆ. ನೋಡಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಒಂದು ಪಾತ್ರಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಬೇಯಿಸಿದ್ರಾಯ್ತು. ನೀರು ಹಾಕುವಾಗ ನೋಡಿ, ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ಕುಂಬಳಕಾಯಲ್ಲಿ ನೀರಿನ ಅಂಶ ಎಲ್ಲ ಜಾಸ್ತಿ ಇರುತ್ತೆ. ನಾವು ಬೇಯಿಸುವಾಗ ಅದು ಮತ್ತೆ ನೀರಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಬೇಡ. ನೋಡಿ, ಇಷ್ಟು ಒಂದು ಮುಳುಗುವಷ್ಟು, ಅದು ಕುಂಬಳಕಾಯಿ ಎಲ್ಲ ಪೀಸ್ ಉಂಟಲ್ಲ, ಅದು ಮುಳುಗುವಷ್ಟು ಅಷ್ಟು ನೀರು ಸಾಕು, ಜಾಸ್ತಿ ಬೇಡ. ನೋಡಿ, ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಮಗೆ ಇದಕ್ಕೆ ಬೇಕಾದ ಕಾಯಿ, ಇದು ತೆಂಗಿನಕಾಯಿ ಉಂಟಲ್ಲ, ಅದು ಸ್ವಲ್ಪ ರುಬ್ಕೋಬೇಕು. ನೋಡಿ, ಇಷ್ಟು ಇದು ಕುಂಬಳಕಾಯಿಗೆ 1 ಕಪ್ಪು ಫುಲ್ಲಾಗಿ ತಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ತೆಂಗಿನಕಾಯಿ ಅಷ್ಟು ಸಾಕು. ಇಷ್ಟಕ್ಕೆ ಅದು ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಅದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು 2 ಎಸಳು ಬೆಳ್ಳುಳ್ಳಿ ಚಿಕ್ಕದಾದರೆ ಸ್ವಲ್ಪ ಒಂದು 3 ಎಸಳು ಆ ಥರ ಎಲ್ಲ ಹಾಕೊಳ್ಳಿ. ಜೀರಿಗೆ ಜಾಸ್ತಿ ಬೇಡ, ಅರ್ಧ ಟೀ ಸ್ಪೂನೇ ಸಾಕು. ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನಮಗೆ ಮಿಕ್ಸಿಯಲ್ಲೆಲ್ಲ ಎಷ್ಟು ನೈಸ್ ಆಗುತ್ತೆ ಆ ಥರ, ಅಷ್ಟು ನೈಸ್ ಆದರೆ ಸಾಕು. ನೋಡಿ, ಈ ಥರ ರುಬ್ಕೊಂಡಿದ್ದೇನೆ. ಇದೊಂದು ಸೈಡಲ್ಲಿ ಇರಲಿ. ಇನ್ನು ನಮಗೆ ಇದು ಕುಂಬಳಕಾಯಿ, ನೋಡಿ, ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ. ಇದು ಕುಂಬಳಕಾಯಲ್ಲಿ ಮಾತ್ರ ಅಲ್ಲ, ಇದೇ ಥರ ನಮಗೆ ಸೌತೆಕಾಯಲ್ಲಿ ಮಾಡ್ಕೋಬೋದು ಮತ್ತು ಹಸಿ ಪಪ್ಪಾಯ ಇದರಲ್ಲೆಲ್ಲ ಮಾಡ್ಕೋಬೋದು. ಇದು ಕುಂಬಳಕಾಯಿಯೇ ಬೇಕಂತಿಲ್ಲ. ನೋಡಿ, ಇದು ಬೆಂದಿದೆ ಚೆನ್ನಾಗಿ. ಇನ್ನು ನಾವು ರುಬ್ಬಿಟ್ಟ ಮಸಾಲ ಹಾಕಿ ಮತ್ತೆ ಇದಕ್ಕೆ ನಾನು ನೀರು ಹಾಕ್ತಾ ಇಲ್ಲ. ಅಂದರೆ ಇದರಲ್ಲೇ ನೋಡಿ, ನಿಮಗೆ ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಇದೆ, ಮತ್ತು ನೀರು ಹಾಕ್ತಾ ಇಲ್ಲ. ನಿಮಗೆ ನೀರು ಕಮ್ಮಿ ಇದ್ದರೆ ಬೇಕಾದರೆ ಮಾತ್ರ ಇದು ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ. ಜಾಸ್ತಿ ತೆಳು ಆಗೋದು ಬೇಡ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿರಬೇಕು, ಜಾಸ್ತಿ ನೀರಾದರೆ ಅಷ್ಟು ಚೆನ್ನಾಗಿರಲ್ಲ. ನೋಡ್ಕೊಳ್ಳಿ, ಇದುವೇ ಸ್ವಲ್ಪ ನೀರಾಗಿದೆ, ಸ್ವಲ್ಪ ಲೂಸ್ ಆಗಿದೆ ಇದು ಕರಿ. ಇದಕ್ಕಿಂತ ಇನ್ನೂ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ ನೀವು ಮಾಡುವಾಗ. ನೋಡಿ, ಚೆನ್ನಾಗಿ ಕುದಿಯಲಿ. ಇದು ಕುದಿ ಬಂದ ನಂತರ ಒಂದು ಸಲ ಚೆನ್ನಾಗಿ ಕುದಿಯುತ್ತಲ್ಲ, ಕುದಿ ಬಂದರೆ ಮತ್ತೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಮೊಸರು ಹಾಕಿದ್ರಾಯ್ತು. ಕುದಿ ಬರುವ ಟೈಮಲ್ಲೇ ನಾವು ಮೊಸರು ಹಾಕಬಾರ್ದು. 1-2 ನಿಮಿಷ ಅಥವಾ ಒಂದು 3 ನಿಮಿಷ ಅದರ ನಂತರ ನಾವು ಇದಕ್ಕೆ ಮೊಸರು ಹಾಕಿದ್ರಾಯ್ತು. ನೋಡಿ, ಸ್ಟವ್ ಆಫ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಇದಕ್ಕೆ 1 ಕಪ್ಪಿನಷ್ಟು ನಾನು ಇದು ಫುಲ್ಲಾಗಿ 1 ಕಪ್ಪು ಮೊಸರು ತಗೊಂಡಿದ್ದೇನೆ. ಅದು ಚೆನ್ನಾಗಿ ಸ್ಪೂನಲ್ಲಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಲಿ. ಅದರಲ್ಲಿ ಗಂಟೆಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. 1 ಕಪ್ಪು 1/4 ಕಪ್ಪು ಈ ಥರ ಎಲ್ಲ ತಗೋಬೋದು ಮೊಸರು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರು ಆಗ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇನ್ನು ನಾವು ಕರಿ ರೆಡಿ ಮಾಡಿಟ್ಟಿದ್ದ ಕರಿ ಉಂಟಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿಯೇ ಉಂಟು. ಒಂದು 2 ನಿಮಿಷ 3 ನಿಮಿಷದ ನಂತರ ಈ ಥರ ಮೊಸರು ಹಾಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿದ್ರಾಯ್ತು. ಅದು ಮಿಕ್ಸ್ ಮಾಡುವಾಗ ನನಗೆ ಅದು ಕ್ಯಾಮರಾ ಆಫ್ ಆಯಿತು. ಇನ್ನು ಇದಕ್ಕೆ ನಾವು ನೋಡಿ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ನಾವು ತೆಂಗಿನ ಎಣ್ಣೆ ಇದ್ದರೆ ಅದರಲ್ಲಿ ಒಗ್ಗರಣೆ ಕೊಡಿ, ಇಲ್ಲಾಂದರೆ ಬೇರೆ ಆಯಿಲು ಕೂಡ ಆಗ್ಬೋದು, ಯಾವುದಾದ್ರೂ ವೆಜಿಟಬಲ್ ಆಯಿಲ್. ನೋಡಿ, ಎಣ್ಣೆ ಬಿಸಿಯಾಗಿ ಬರುತ್ತಲ್ಲ, ಅವಾಗ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣಸು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಅದರಲ್ಲಿ ಇದು ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಾಡಿಕೊಂಡು ಕರಿಗೆ ಹಾಕಿದರೆ ನಮ್ಮ ಮೊಸರು ಕರಿ ಇಲ್ಲಿ ರೆಡಿ ಆಯಿತು. ತುಂಬ ಸುಲಭ, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಏನಾದರೂ ಉಪ್ಪಿನಕಾಯಿ ಅಥವಾ ಏನಾದರೂ ಇದ್ದರೆ, ತುಂಬ ಪಲ್ಯ ಆ ಥರ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನಾನು ಹೇಳ್ದಾಗಿದ್ದು ಪಪ್ಪಾಯ ಎಲ್ಲ ಮಾಡ್ಕೋಬೋದು, ಆಮೇಲೆ ಸೌತೆಕಾಯಲ್ಲಿ ಇದರಲ್ಲೆಲ್ಲ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಸುಲಭ. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.